ಮೀನು ತಿನ್ನಂತ ಭೂಮಿ ಮಿಕ್ಕಂಡು ತಿರುಗಾಡೋ ಪರಿಸ್ಥಿತಿ ಅದ. ಯಾದಗಿರಿ ನಗರದ ಹೊರವಲಯದಲ್ಲಿರ್ತಕ್ಕಂಥ ಮೀನು ಮಾರುಕಟ್ಟೆಯಲ್ಲಿ ಬೋರಿಂಗ್ ಕೆಟ್ಟೋಗಿ 8-10 ದಿವಸ ಆಯಿತು. ಲೈಟಿನ ವ್ಯವಸ್ಥೆ ಇರಲಿಲ್ಲ. ಆಮೇಲೆ ಇಲ್ಲೆಲ್ಲ ಸಾಕಷ್ಟು ಜನ ಅಕ್ರಮ ಚಟುವಟಿಕೆಗಳು ಕುಡ್ತಕ್ಕಂಥ ಕೆಲಸ ಆಗಲಾಗೈತೆ. ಹಂಗಾಗಿ ತಕ್ಷಣ ಇದನ್ನು ಸ್ವಚ್ಛಗೊಳಿಸಿ ನೀರಿನ ವ್ಯವಸ್ಥೆ ಮಾಡಬೇಕು, ಲೈಟ್ನ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಸ್ವಚ್ಛ ಮಾಡ್ಲಿಕ್ಕೆ ನಾನು ಪೌರಾಯುಕ್ತರಿಗೆ ದೂರವಾಣಿ ಮುಖಾಂತರ ಕರೆ ಮಾಡಿದಾಗ 24 ತಾಸಿನೊಳಗೆ ಅವ್ರ ಸಮಸ್ಯೆ ಬಗೆಹರಿಸುವುದಾಗಿ ಹೇಳಿದರು. ಹಂಗಾಗಿ 24 ತಾಸಿನಾಗೆ ವಿದ್ಯುತ್ ಸಂಪರ್ಕ ಮತ್ತು ಬೋರ್ವೆಲ್ದು ಮತ್ತು ಸ್ವಚ್ಛತೆ ಮಾಡೋದಕ್ಕೆ ಇದೆಲ್ಲ ಜಾಲಿ ಕಂಟಿಗಳೆಲ್ಲ ತೆಗೆದಿರ್ತಕ್ಕಂಥದ್ದು. ಪೌರಾಯುಕ್ತರಿಗೆ ನಾನು ಮೀನು ಮಾರಾಟ ಮಳಿಗೆಯಲ್ಲಿ ಮಾರತಕ್ಕಂಥ ಮೀನುಗಾರರ ಪರವಾಗಿ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಕಡೆಗೆ ಏನಾಗಿತ್ತು? ಎಷ್ಟು ದಿವಸ ಇದೆ? 8 ದಿವಸ ನೀರಿದ್ದಿಲ್ಲ. ನೀವು ಲೈಟ್ ನ ಕಾತಲಿದ ಎಕಡೆ ಬಂದ ಕಡೆ ಆಗಿದ್ದು ಲೈಟ್ ನ ಮಾಡಿಕೊಟ್ರ, ಬೋರಿಗೆ ಚಾಲು ಮಾಡಿಕೊಟ್ರ, ಎಲ್ಲ ಸುತ್ತ ಚಲೋ ಆಗ್ಯದಲ್ಲ. ಆಯ್ತು, ಮುಂದೆ ಏನಾದಾಗ ಸ್ವಲ್ಪ ಇದಾಗ ಹೇಳ್ರಿ. ಆಫೀಸರ್ ಇವತ್ತು ನಮಗೆ ಮತ್ತೆ ಅವತ್ತೇ ಫೋನ್ ಮಾಡಿದ್ವಿ. 2 ದಿವಸ 24 ತಾಸಿನ ಮಾಡಿಕೊಡ್ತೀವಿ, ಮಾಡಿಕೊಟ್ರ ಅನುಕೂಲ ಆಗ್ಯದ. ಮುಂದಿನ ದಿವಸ ಏನಾದಾಗ ಸ್ವಲ್ಪ ಇದ್ದಾಗ ನಾವು ನೆನಪು ಮಾಡ್ರಿ, ನಾ ಎಲ್ಲ ಹೇಳಿಕೇಸಿ ಮಾಡಿಸ್ಕೊಡ್ತೀನಿ. ಒಂದು ಯಾಕಂದ್ರೆ ನೀವು ಸ್ವಚ್ಛ ಇರಬೇಕು. ಮತ್ತೆ ಇಲ್ಲಿ ನಿಮ್ದು ವೇಸ್ಟ್ ಒಯ್ಯಲಿಕ್ಕೆ ಏನಾದ ಗಾಡಿನ ಬರ್ಲಕತ್ತಲ್ಲ, ಈಗ ಅದು ಬಂದು ಹೋಯ್ತಂದ್ರೆ ನಿಮ್ಗೆ ಅನುಕೂಲ ಆಗ್ತದೆ. ಓಕೆ, ಯಾವ ಮಾಡಿದ್ರಪ್ಪ ಇವತ್ತು ಮಾಡ್ರಿ. ಯಾರಲ್ಲ ದೇಶಿ ಬಂದಿ ಅದ, ಇವೆಲ್ಲ ಸೈಡಿನ 2 ಕಡೆ ಇದು ಮಾಡ್ಬೇಕು. ಓಕೆ, ನೀರೇ ಇಂಪಾರ್ಟೆಂಟ್ ಈ ಫಿಶ್ ಮಾರ್ಕೆಟ್ಗೆ. ಓಕೆ ಓಕೆ, ಎಲ್ಲ ಕೈಲೇ ಓಕೆ. ಇದನ್ನ ಲೈಟ್ ಎಲ್ಲ ಮಾಡಿರಲ್ಲ, ಲೈಟ್ ಆಗ್ಯದ, ಎಲ್ಲ ಸ್ವಚ್ಛ ಮಾಡಿಬಿಟ್ರ. ಈಗ ಏನ್ ಮಾಡ್ಬೇಕು, ಇನ್ನೇನು ನೋಡುದ ಮೈನರ್ ಆಯ್ತು ಮೋಟರ್